ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ರುದ್ರ ಪುನೀತ್ ಮಾತಾಡ್ತಾ ಇದ್ದೀನಿ. ಒಳ ಮೀಸಲಾತಿ ಇಶ್ಯೂ ಇನ್ನೇನು ಬಗೆಹರಿತು. ಎಲ್ಲ ಸಮುದಾಯಗಳು ಇನ್ಮೇಲೆ ಐಕ್ಯತೆಯಿಂದ ಒಂದಾಗಿ ಬೇರೆ ಬೇರೆ ವಿಚಾರಗಳ ಅಂದರೆ ಈ ಪರಿಶಿಷ್ಟ ಆಗ್ತಿರುವಂಥ ಅನಾನುಕೂಲಗಳ ಬಗ್ಗೆ, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಒಟ್ಟಾಗಿ ಎಲ್ಲರೂ ಕೂಡ ಧ್ವನಿಗೂಡಿಸಿ ನಮ್ಮ ಹಕ್ಕುಗಳನ್ನು ಕೇಳುವಂತಹ ಕೆಲಸ ಮಾಡ್ಬೋದು ಅಂತ ಇನ್ನೇನೆಲ್ಲರೂ ಅಂದ್ಕೊಂಡಿರುವಂಥ ಸಮಯದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಮೊನ್ನೆಯಿಂದ ಉದ್ಭವಿಸಿದೆ. ಇದನ್ನು ಅಧಿಕಾರಿಗಳು ಗಮನಿಸಿದ್ರೋ ಅಥವಾ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನಿಸಲಿಲ್ವೋ ಏನೋ ಗೊತ್ತಿಲ್ಲ. ಇದು ನಿಜವಾಗ್ಲೂ ದೊಡ್ಡ ಸಮಸ್ಯೆಯಾಗಿ ಮತ್ತೆ ವಾಪಸ್ಸು ನಮ್ಮ ಮುಂದೆ ಬಂದಿದೆ. ಅದರಿಂದ ತುಂಬ ವಿದ್ಯಾರ್ಥಿಗಳು, ತುಂಬ ಸ್ಪರ್ಧಾರ್ಥಿಗಳು ಸ್ಪರ್ಧಿಸುವಂಥ ಅವಕಾಶವೇ ಇಲ್ಲದೆ ಅವರೆಲ್ಲರೂ ಕೂಡ ಪರಿತಪಿಸುವಂತಹ ಮತ್ತು ಯಾವುದೇ ಒಂದು ಹುದ್ದೆ ಕಾಲ್ಫರ್ ಆದಾಗ ಅವರೆಲ್ಲರೂ ಕೂಡ ತುಂಬ ಭಯಭೀತರಾಗಿ ನಮಗೆ ನೌಕರಿ ಸಿಗಲ್ವೇನೋ ಅಥವಾ ನಮಗೆ ಈ ರೀತಿ ಸಮಸ್ಯೆಯಿಂದ ನಾವೆಲ್ಲರೂ ಅವಕಾಶದಿಂದ ವಂಚಿತರಾಗ್ತೀವೇನೋ ಅನ್ನುವಂತಹ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಆ ವಿಚಾರವಾಗಿ ಸರ್ಕಾರಕ್ಕೆ ಮನವಿ ಮಾಡೋ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಅಂದರೆ, ಒಳ ಮೀಸಲಾತಿ ವಿಚಾರ ತಮಗೆಲ್ರಿಗೂ ಗೊತ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಸುಮಾರು 1 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ನಡೆಸಿ ಯಾರು ಅತಿ ಹಿಂದುಳಿದಿದ್ದಾರೆ, ಯಾರು ಕಡಿಮೆ ಹಿಂದುಳಿದಿದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಈ ರೀತಿಯಲ್ಲಿ ಒಂದು ಅಂದರೆ ಇಂಟ್ರೆಸ್ಟ್ ಬ್ಯಾಕ್ವರ್ಡ್ನೆಸ್ನ ಕಂಡುಹಿಡಿಯಲಾಯಿತು. ಆ ವಿಚಾರದಲ್ಲಿ ಆಯೋಗದ ಎಲ್ಲ ವಿಚಾರಗಳನ್ನ ಒಪ್ಪದೇ ಇದ್ದರೂ ಕೂಡ ಅನೇಕ ವಿಚಾರಗಳು ಒಂದು ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಲ್ಲಿ ಇದ್ವು ಅಂತ ಹೇಳಿ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅದಾದ ನಂತರ ಒಳ ಮೀಸಲಾತಿ ಜಾರಿ ಆಯಿತು. ಅಲ್ಲೂ ಕೂಡ ಪರ ವಿರೋಧ ಚರ್ಚೆಗಳಾದವು. ಆಮೇಲೆ ಹಿಂದೆ ರೋಸ್ಟರ್ ಒಂದು ನಿಯಮದಲ್ಲಿ ತುಂಬ ದೊಡ್ಡ ಎಡವಟ್ಟಾಗಿತ್ತು, ಸಮಸ್ಯೆ ಆಗಿತ್ತು. ನಾನು ಕೂಡ ಆ ವಿಚಾರವಾಗಿ ವಿಡಿಯೋ ಮಾಡಿದ್ದೆ ಮತ್ತು ವಾರ್ತಾಭಾರತಿಗೆ ಒಂದು ಸುದೀರ್ಘವಾದಂಥ ಒಂದು ಲೇಖನವನ್ನು ಕೂಡ ಬರೆದಿದ್ದೆ. ಸೊ ಅದಾದ ನಂತರ ಏನು ಸಮಸ್ಯೆ ಆಗಿತ್ತು ಹಿಂದೆ ಅಂತಂದರೆ, ರೋಸ್ಟರ್ನಲ್ಲಿ ಈ ಪ್ರವರ್ಗ ABC ಅಂತ ಮಾಡಿದ್ರಲ್ಲ, ಪ್ರವರ್ಗ ABC ಕೇವಲ 1 ಹುದ್ದೆ ಇರುವಂಥ ಸಂದರ್ಭದಲ್ಲಿ ಅದು ಪ್ರವರ್ಗ Aಗೆ ಮಾತ್ರ ಸೀಮಿತವಾಗ್ತಾ ಇತ್ತು ಪ್ರತಿ ಬಾರಿಯೂ ಕೂಡ. ಅದು ಅನೇಕ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಆಗಿರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು, ಅದು ನೋಟಿಫಿಕೇಷನ್ಗಳಾದಾಗ ಅನೇಕ ವಿದ್ಯಾರ್ಥಿಗಳು ಆತಂಕಕ್ಕೀಡಾದರು. ಅಂದರೆ ಒಂದೇ ಒಂದು ಹುದ್ದೆ ಇದ್ದಂಥ ಸಮಯದಲ್ಲಿ ನಾವು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದರೂ ಕೂಡ ನಮಗೆ ಅರ್ಜಿ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ, ನಾವೇನಿದ್ರು ಜನರಲ್ ಮೆರಿಟ್ನಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆತಂಕ ಆಗಿದ್ದರು. ಏನಿದು ಸಮಸ್ಯೆ ಅಂತ ನೋಡಿದಾಗ, ಅದು ರೋಸ್ಟರ್ ವಿನ್ಯಾಸ ಮಾಡುವಂಥ ಸಮಯದಲ್ಲಿ ಅಧಿಕಾರಿಗಳು ಅದು ಕಣ್ತಪ್ಪಿನಿಂದನೋ ಅಥವಾ ಬೇಕು ಅಂತ ಮಾಡಿದ್ರೂ ಗೊತ್ತಿಲ್ಲ, ತುಂಬ ದೊಡ್ಡ ಎಡವಟ್ಟಾಗಿತ್ತು. ಅದಕ್ಕೆ ತುಂಬ ಲೆಫ್ಟು, ರೈಟು ಮತ್ತು ಭೋವಿ, ಕೊರ್ಚ, ಕುರ್ಮ, ಲಂಬಾಣಿ ಸಮುದಾಯಗಳಲ್ಲಿ ಅನೇಕ ಇಂಟೆಲೆಕ್ಚುವಲ್ಗಳು ಮತ್ತು ಈ ಸಾಮಾಜಿಕ ನ್ಯಾಯವನ್ನು ಒಪ್ಪುವವರು ಈ ಸಮಸ್ಯೆ ಹೌದು ನಿಜವಾಗ್ಲೂ ಈ ರೀತಿ ಆದರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಬಹಿರಂಗವಾಗಿ ಮಾತನಾಡಿದ್ರು ಕೂಡ ತುಂಬ ಜನ. ಸೊ ಅದಾದ ನಂತರ ಸರ್ಕಾರದ ಗಮನಕ್ಕೆ ತಂದಾದ ನಂತರ ತಿದ್ದುಪಡಿಯನ್ನು ಮಾಡಿದ್ರು. ತಿದ್ದುಪಡಿಯನ್ನು ಮಾಡಿ ಹೌದು, ಒಂದೇ ಒಂದು ಹುದ್ದೆ ಇದ್ದಂಥ ಸಮಯದಲ್ಲಿ SC ಜನರಲ್ ಅಂತ ಬರಬೇಕು. ಆವಾಗ ಎಲ್ರಿಗೂ ಕೂಡ ಸ್ಪರ್ಧೆ ಮಾಡುವಂತಹ ಅವಕಾಶ. ಯಾಕಂದರೆ ಸಂವಿಧಾನದ ಆರ್ಟಿಕಲ್ 16(1) ಏನು ಹೇಳುತ್ತೆ ಅಂದರೆ, ನಾವು ಅಂದರೆ ಯಾವುದೇ ಒಂದು ಸರ್ಕಾರಿ ನೋಟಿಫಿಕೇಶನ್ ಆದಾಗ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಆರ್ಟಿಕಲ್ 16(4) ಹೇಳುತ್ತೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್, ಎಲ್ರಿಗೂ ಕೂಡ ಸಮಾನವಾದ ಒಂದು ರೆಪ್ರೆಸೆಂಟೇಷನನ್ನು ಅಲ್ಲಿ ಸಾಧಿಸಬೇಕು ಅಂತ ಹೇಳಿ. ಹಾಗಾಗಿ ಆ ಒಂದು ಹುದ್ದೆ ಇದ್ದಂಥ ಸಮಯದಲ್ಲಿ ಎಲ್ಲವೂ ಕೂಡ ಪ್ರವರ್ಗ Aಗೆ ಹೋಗುವಂಥದ್ದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡಿದಾಗ ಇದು ಅನ್ಯಾಯ ಅಂತ ಹೇಳಿದಾಗ ಸರ್ಕಾರ ಅದನ್ನು ತಿದ್ದುಪಡಿ ಸರಿ ಮಾಡಿತು. ಅದು ಅಲ್ಲೂ ಕೂಡ ಪರ ವಿರೋಧ ಚರ್ಚೆ ನಡೀತು. ಇದು ತಪ್ಪು ಅಂತ ಕೆಲವರು ಹೇಳಿದ್ರು, ಇಲ್ಲ ಇದು ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಾದ ನಂತರ ನಾವು ಕೂಡ ಅದನ್ನು ಒಪ್ಕೊಂಡ್ವಿ. ಯಾಕಂತ ಹೇಳಿದ್ರೆ ಒಂದೇ ಒಂದು ಹುದ್ದೆ ಇದ್ದಾಗ ಎಲ್ಲರಿಗೂ ಕೂಡ ಸಮಾನವಾಗಿ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಟ್ಟಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದು. ಯಾರು ಅಲ್ಲಿ ಹೆಚ್ಚು ಎಲಿಜಿಬಿಲಿಟಿ ಇರುತ್ತೋ ಅವ್ರಿಗೆ ಸಿಗ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಒಪ್ಕೊಳ್ಳಾಯಿತು. ಅದಾದ ನಂತರ ಈಗ ಅದಾದ ಮೇಲೆ ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅಲೆಮಾರಿಗಳೇನಿದ್ದಾರೆ, ಈಗ ಪ್ರವರ್ಗ C ಒಟ್ಟು 31 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿದ್ದಾರೆ. ಪ್ರವರ್ಗ C ಭೋವಿ, ಕೊರ್ಚ, ಕುರ್ಮ, ಲಂಬಾಣಿ, ಅದರ ಜೊತೆಗೆ 59 ಅಲೆಮಾರಿ ಸಮುದಾಯಗಳು. ಸೊ ಆ 59 ಅಲೆಮಾರಿ ಸಮುದಾಯಗಳೇನಿದ್ದಾವೆ ಅದು ಅತಿ ಹಿಂದುಳಿದ ಸಮುದಾಯಗಳು ಅಂತ ಹೇಳಿಬಿಟ್ಟು ನಾಗಮೋಹನ್ ದಾಸ್ ಅವರು ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಆಧಾರದಲ್ಲಿ ಅತಿ ಹಿಂದುಳಿದವರು ಅಂತ ಅದನ್ನೇ ಸಪ್ರೇಟ್ ವರ್ಗ ಮಾಡಿತ್ತು. ಸೊ ಅದನ್ನು ಪ್ರವರ್ಗ C ಸೇರಿಸಲಾಯಿತು. ಸೇರಿಸಿ 5% ಮೀಸಲಾತಿಯನ್ನು ಕೊಡಲಾಯಿತು.
ಆ 5% ಮೀಸಲಾತಿ ಕೊಟ್ಟ ನಂತರ ಅಲೆಮಾರಿಗಳು ನಮಗೆ ಭೋವಿಕೋರ್ ಚಕ್ರಮ ಲಂಬಾಣಿಗಳ ಜೊತೆಗೆ ಸೇರಿಸಿದ್ರೆ ನಮಗೆ ಏನೂ ಸಿಗೋದಿಲ್ಲ, ಹಾಗಾಗಿ ನಮಗೆ ಸಪ್ರೇಟ್ ಮಾಡಿ ಅಂತ ಹೇಳಿ ಅವರೆಲ್ಲರೂ ಒತ್ತಾಯ ಮಾಡಿ ಹೋರಾಟವನ್ನು ರೂಪಿಸ್ತಾ ಇದ್ರು. ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಈ ಚರ್ಚೆ ಮುನ್ನೆಲೆಗೆ ಬಂದು ಇಲ್ಲ ಇವ್ರಿಗೆ 80% ಭೋವಿಕೋರ್ ಚಕ್ರಮ ಲಂಬಾಣಿ ಅವರಿಗೆ 80%, ಇವ್ರಿಗೆ 20% ಅಂತ ಹೇಳಿ ಮಾಡಿದ್ರು. ಅದು ಯಾವ ಆಧಾರದ ಮೇಲೆ, ಅದು ಯಾವ ಟೆಕ್ನಿಕಲಿ ಅದು ಹೇಗೆ ಸರಿ ಹೊಂದುತ್ತೋ ನನಗಂತೂ ತಿಳಿಲಿಲ್ಲ. ಇಂಟರ್ನಲ್ ರಿಸರ್ವೇಷನ್ ವಿತಿನ್ ಇಂಟರ್ನಲ್ ರಿಸರ್ವೇಷನ್ ಮಾಡಲಿಕ್ಕೆ ಪ್ರಾವಿಷನ್ನೇ ಇಲ್ಲ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ರೂಲ್ ಪ್ರಕಾರ, ಆ ಒಂದು ಇದನ್ನು ತೀರ್ಪನ್ನು ನೋಡಿದ್ರೆ. ಆದರೂ ಕೂಡ ಮಾಡಿದ್ರು. ಆ ತಿದ್ದುಪಡಿ ಮಾಡಿದ ನಂತರ ಇಲ್ಲಿ ರೋಸ್ಟರ್ ನಿಯಮವನ್ನು, ಅಂದರೆ ರೋಸ್ಟರ್ ಚಕ್ರವನ್ನು, ಬಿಂದುವನ್ನು ಸೆಟ್ ಮಾಡಬೇಕಾದ್ರೆ ತುಂಬ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಮುಂಚೆ ಹೇಗೆ ಒಂದೇ ಒಂದು ಹುದ್ದೆ ಬಂದಾಗ ಪ್ರವರ್ಗ ಹೇಗೆ ಹೋಗ್ತಾ ಇತ್ತೋ ಇಲ್ಲೂ ಕೂಡ ಸೇಮ್ ನಿಯಮ ಪಾಲಿಸಿ ಒಂದು ವೇಳೆ ಒಂದೇ ಒಂದು ಹುದ್ದೆ ಇದ್ದಂಥ ಸಮಯದಲ್ಲಿ ಪ್ರವರ್ಗ ಸಿ ಯಲ್ಲಿನ ಅತಿ ಹಿಂದುಳಿದವರು, ಅಲ್ಲಿ ಒಂದು ಚುಕ್ಕಿ ಮಾರ್ಕ್ ಸ್ಟಾರ್ ಹಾಕಿದ್ದಾರೆ, ಅತಿ ಹಿಂದುಳಿದವರು ಅವ್ರಿಗೆ ಮಾತ್ರ ಒಂದು ಪೋಸ್ಟ್ ಎಲ್ಲವೂ ಹೋಗುವಂತಹ ಒಂದು ರೋಸ್ಟರ್ ಪದ್ಧತಿಯನ್ನು ಮಾಡಿದ್ದಾರೆ. ಅದನ್ನು ನೀವು ಇತ್ತೀಚೆಗೆ ನೀವೀಗ ಸ್ಕ್ರೀನ್ ಮೇಲೆ ನಾನು ಹಾಕ್ತಾ ಇದ್ದೀನಿ. ಇದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳು, ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಪೋಸ್ಟ್ ನೋಟಿಫಿಕೇಷನ್ ಆದಾಗ ಅಲ್ಲಿ SCಗಳಿಗೆ ಈ ಪ್ರವರ್ಗ ಸಿಗೆ 14 ಪೋಸ್ಟ್ ಮೀಸಲಾಗುತ್ತೆ. ಆ 14 ಪೋಸ್ಟಲ್ಲಿ ನೀವು ನೋಡ್ಬೋದು ಎಲ್ಲವೂ ಕೂಡ, ಯಾಕಂದರೆ ಜಿಲ್ಲಾವಾರು VA ಪೋಸ್ಟ್ಗಳು ಜಿಲ್ಲಾವಾರು ಕಲ್ಫರ್ ಆಗೋದ್ರಿಂದ ಅಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೋಸ್ಟರ್ ಪದ್ಧತಿ ಪಾಲನೆ ಮಾಡಬೇಕಾಗತ್ತೆ. ಸೊ ಅಲ್ಲಿ ಎಲ್ಲ ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಬಂದಂಥ ಸಮಯದಲ್ಲಿ ಎಲ್ಲ ಪೋಸ್ಟ್ಗಳು ಕೂಡ ಪ್ರವರ್ಗ ಸಿ ಯಲ್ಲಿನ ಅತಿ ಹಿಂದುಳಿದಂದರೆ ಅಲೆಮಾರಿಗಳ ಪಾಲಾಗ್ತಾ ಇದೆ. ಅಲೆಮಾರಿಗಳಿಗೆ ಹೆಚ್ಚಿಗೆ ಸಿಗ್ತಾ ಇರೋದು ನಾವು ಸಹಿಸಕ್ಕಾಗದೇ ಇರುವಂಥ ವಿಚಾರ ಅಲ್ಲ ಇದು. ದಯವಿಟ್ಟು ಆ ರೀತಿ ಅಪಾರ್ಥ ಯಾರೂ ಕೂಡ ಭಾವಿಸಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಒಳ ಮೀಸಲಾತಿ ತಂದಿರೋದೇ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಲಿ ಅಂತ ಹೇಳಿ ಒಂದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಇರೋದರಿಂದ ಅದನ್ನೆಲ್ಲರೂ ಕೂಡ ಒಪ್ಕೊಂಡಾಗಿದೆ. ಸಾಮಾಜಿಕ ನ್ಯಾಯದ ವಿರುದ್ಧ ನಾವ್ಯಾರೂ ಇಲ್ಲ. ಆದರೆ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಸಾಧಿಸಬೇಕಾದ್ರೆ ನಾವೆಲ್ಲೋ ಒಂದು ಕಡೆ ಬೇರೆ ಸಮುದಾಯಗಳನ್ನ ಅವಕಾಶದಿಂದನೇ ನಿರಾಕರಣೆ ಮಾಡೋದಿದೆಯಲ್ಲ, ಇದು ಸಾಮಾಜಿಕ ನ್ಯಾಯಕ್ಕೆ ತದ್ವಿರುದ್ಧವಾದದ್ದು. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಹಾಗಾಗಿ ನೀವು ಇದೊಂದೇ ನೋಟಿಫಿಕೇಶನ್ ಅಲ್ಲ, ಆಮೇಲೆ ಇತ್ತೀಚೆಗೆ ಬಂದಿರುವಂಥ ಇನ್ನೊಂದು ನೋಟಿಫಿಕೇಶನ್ ನಿಮಗೆ ತೋರಿಸ್ತೀನಿ. ಆ ನೋಟಿಫಿಕೇಶನ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅಂದರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಬೆಂಗಳೂರು, ಇಲ್ಲಿ ನೋಟಿಫಿಕೇಶನ್ ಆದಾಗ ಇಲ್ಲಿ SC/SCಗೆ ಒಂದು ಪೋಸ್ಟ್ ಬರುತ್ತೆ. ಇಲ್ಲೂ ಕೂಡ ಆ ಒಂದು ಪೋಸ್ಟು ಪ್ರವರ್ಗ ಸಿ ಅಲೆಮಾರಿಗಳಿಗೆ, ಅಂದರೆ ಅತಿ ಹಿಂದುಳಿದವರು ಅಂತ ಏನು ಮಾಡಿದ್ದಾರೆ ಅವ್ರಿಗೆ ಹೋಗ್ತಾ ಇದೆ. ಇಲ್ಲಿ 80% ಇರುವಂತಹ ಭೋವಿಕೋರ್ ಚಕ್ರಮ ಲಂಬಾಣಿಗಳಿಗೆ ಇಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ. ಒಂದೇ ಒಂದು ಪೋಸ್ಟ್ ಇದ್ದಂಥ ಸಮಯದಲ್ಲಿ ಎಲ್ಲವೂ ಕೂಡ ಅತಿ ಹಿಂದುಳಿದ ಅಲೆಮಾರಿಗಳಿಗೆ ಹೋಗ್ತಾ ಇದೆ. ಇಲ್ಲಿ ಅವ್ರಿಗೆ ಹೋಗ್ತಾ ಇದೆ ಅನ್ನೋದು ಪ್ರಶ್ನೆ ಅಲ್ಲ. ಆದರೆ 5 ಪೋಸ್ಟ್ ಇದ್ದಾಗ ಈ ರೋಸ್ಟರ್ ನಿಯಮ ಏನಿದೆ, ಈ ಚಕ್ರ ಏನಿದೆ, ಅದನ್ನು ಪಾಲನೆ ಮಾಡೋದ್ರಲ್ಲಿ ಅರ್ಥ ಇದೆ. ಒಂದೇ ಒಂದು ಪೋಸ್ಟ್ ಇದ್ದಾಗ ಇಲ್ಲೇನು SC ಓವರಾಲ್ ಪರಿಶಿಷ್ಟ ಜಾತಿನಲ್ಲಿ ಒಂದೇ ಒಂದು ಪೋಸ್ಟ್ ಬಂದಾಗ A-B-C ಎಲ್ರಿಗೂ ಕೂಡ SC ಜನರಲ್ ಅಂತ ಮಾಡಿ ಎಲ್ರಿಗೂ ಕೂಡ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಡಬೇಕು. ಯಾಕೆ ಹಂಗೆ ಹೇಳಿರೋದು ಅಂತ ಹೇಳಿದ್ರೆ ಅದೇ ಆರ್ಟಿಕಲ್ 16(1) ಮತ್ತು 16(4) ಪ್ರಕಾರ ಅವಕಾಶವನ್ನು ನಿರಾಕರಣೆ ಮಾಡಬಾರ್ದು ಅಂತ ಹೇಳಿ ಸಂವಿಧಾನವೇ ಹೇಳುವಾಗ, ಆಮೇಲೆ ಎಲ್ರಿಗೂ ಅಡಿಕ್ವೇಟ್ ರೆಪ್ರೆಸೆಂಟೇಷನನ್ನು ಸಾಧಿಸಬೇಕು ಅಂತ ಹೇಳುವಾಗ ಆ ನಿಯಮ ಅಲ್ಲಿ ಪಾಲಿಸಿ ಇಲ್ಲಿ SC/Cನಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿನಲ್ಲಿ ಒಂದೇ ಒಂದು ಪೋಸ್ಟ್ ಇದ್ದಂಥ ಸಮಯದಲ್ಲಿ ಎಲ್ಲವೂ ಕೂಡ ಅಲೆಮಾರಿಗಳಿಗೆ ಹೋದರೆ, ಹಾಗಾದರೆ ಅಲ್ಲಿ ಭೋವಿಕೋರ್ ಚಕ್ರಮ ಲಂಬಾಣಿ ಈ ಸಮುದಾಯದ 26 ಲಕ್ಷ ಜನಸಂಖ್ಯೆ ಇರುವಂಥ ಸಮುದಾಯಗಳು, ಅಲ್ಲಿರುವಂಥ ಅಭ್ಯರ್ಥಿಗಳು, ಸ್ಪರ್ಧಾರ್ಥಿಗಳು ಎಲ್ಲ ಎಲಿಜಿಬಿಲಿಟಿ ಇದ್ದು ಅನೇಕ ಎಕ್ಸಾಮ್ಗಳನ್ನ ಬರೆದು ಓದಿ ವಿದ್ಯಾವಂತರಾಗಿ ಇನ್ನೇನು ನಮಗೆ ನೌಕರಿ ಸಿಕ್ಕರೆ ಸಾಕಪ್ಪ, ನೋಟಿಫಿಕೇಷನ್ ಆದರೆ ಸಾಕಪ್ಪ ಅಂತೇಳಿ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ, ಆ ಒಂದೇ ಒಂದು ಪೋಸ್ಟ್ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅರ್ಜಿ ಹಾಕಲಿಕ್ಕೂ ಕೂಡ ಎಲಿಜಿಬಿಲಿಟಿ ಇಲ್ಲ ಅಂತ ಬಂದಾಗ ಅವರು ಮಾನಸಿಕವಾಗಿ ಕುಗ್ಗೋದಿಲ್ವಾ? ಇದು ಸಾಮಾಜಿಕ ನ್ಯಾಯಕ್ಕೆ ತದ್ವಿರುದ್ಧ ಅಲ್ವಾ? ದಯವಿಟ್ಟು ಇದನ್ನು ಸರ್ಕಾರ ಗಮನಿಸಬೇಕು. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ಈಗಾಗಲೇ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಈ ವಿಚಾರವಾಗಿ ಮೆಮೊರೆಂಡಮ್ ಕೊಟ್ಟಿದ್ದೇವೆ. ಇನ್ನೂ ಅನೇಕ ನಮ್ಮ ಬಂಜಾರ ಭೋವಿಕೋರ್ ಚಕ್ರಮ ಸಮುದಾಯದ ಶಾಸಕರು, ಮಾಜಿ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ, ಚೀಫ್ ಸೆಕ್ರೆಟರಿಗಳನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ಹಾಲಿ ಮಾಜಿ ಶಾಸಕರು ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ. ಇಂಟೆಲೆಕ್ಚುಯಲ್ಸ್ ಗ್ರೂಪ್ ಅನ್ಸ್ಕೊಂಡವ್ರು ನಾವುಗಳು ಕೂಡ ಹೋಗ್ಬಿಟ್ಟು ಸೆಕ್ರೆಟರಿಗೆ, DPR ಸೆಕ್ರೆಟರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿ ಬಂದಿದ್ದೇವೆ. ಅವರು ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ನಾವು ಆ್ಯಕ್ಟಿವ್ ಆಗ್ತೀವಿ ಅಂತ ಹೇಳಿದ್ದಾರೆ.
ಈ ಕೂಡಲೇ ಸರ್ಕಾರ ದಯವಿಟ್ಟು ಇದಕ್ಕೆ ಎಚ್ಚೆತ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ನಿಜವಾಗ್ಲೂ ಇದು ಸೋಷಿಯಲ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ತದ್ವಿರುದ್ಧವಾದಂಥವು. ಯಾವುದೇ ಒಂದು ಸ್ಪರ್ಧಾರ್ಥಿಗಳಿಗೆ, ಯಾವುದೇ ಒಂದು ನಿರುದ್ಯೋಗಿಗಳಿಗೆ ಅವಕಾಶವನ್ನೇ ನಿರಾಕರಣೆ ಮಾಡೋದು ತಪ್ಪು. ಇಲ್ಲಿ ಒಳ ಮೀಸಲಾತಿ ತಂದಿರೋದೇ ಯಾರಿಗೆ ಇಲ್ಲಿವರೆಗೂ ಸಮರ್ಪಕವಾಗಿ ಸಿಕ್ಕಿಲ್ವೋ ಅವ್ರಿಗೆಲ್ರಿಗೂ ಸಿಗಲಿ ಅಂತ. ಆ ನಿಟ್ಟಿನಲ್ಲಿ ಈಗಾಗಲೇ ಒಳ ಮೀಸಲಾತಿ ತಂದಾಗಿದೆ. ಅಲ್ಲಿ 5 ಪೋಸ್ಟ್ ಇದ್ದಾಗ ಅಲ್ಲಿ ತಲಾ ಒಂದು ಪೋಸ್ಟನ್ನು 20% ಇರುವಂಥ ಅಲೆಮಾರಿಗಳಿಗೆ ಇಡಬೇಕು ಅಂತ ಹೇಳಿಬಿಟ್ಟು ನಿಯಮದಲ್ಲಿ ಹೇಳಿರುವಂಥ ಸಂದರ್ಭದಲ್ಲಿ ಅಲ್ಲಿ 5 ಪೋಸ್ಟ್ಗಳನ್ನ ಕ್ರೋಢೀಕರಣ ಮಾಡಿ ನೋಟಿಫಿಕೇಶನ್ ಮಾಡಲಿ, ಅಥವಾ ಒಂದೇ ಒಂದು ಪೋಸ್ಟ್ ಇದ್ದಾಗ ಅಲ್ಲೂ ಕೂಡ SC ಜನರಲ್ ಅಂತ ಮಾಡಲಿ. ಪ್ರವರ್ಗ ಸಿನಲ್ಲಿ ಜನರಲ್ ಆಗಂದರೆ ಎಲ್ಲರೂ ಕೂಡ ಅಲ್ಲಿ ಸ್ಪರ್ಧೆ ಮಾಡ್ಬೋದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಮಾಡಿದ್ರೆ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ದಯವಿಟ್ಟು ಈ ಪರಿಶಿಷ್ಟ ಜಾತಿಯ ಸಮುದಾಯದ ಒಳಗಡೆನೆ, ಅದರಲ್ಲೂ ಪ್ರವರ್ಗ ಸಿ ಅಲ್ಲಿರುವಂಥ ಎಲ್ಲ ಸಮುದಾಯದ ಒಳಗಡೆ ಬಿಕ್ಕಟ್ಟು ಸೃಷ್ಟಿಸುವಂಥ ಕೆಲಸ ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಮಾಡಬಾರ್ದು. ಈ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ನೋಟಿಫಿಕೇಶನ್ ಶುರುವಾಗಿದೆ. ತುಂಬ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು, ನಿರುದ್ಯೋಗಿಗಳು 10 ವರ್ಷಗಳಿಂದ ಒಂದು ನೌಕರಿ ಸಿಕ್ಕರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ, ಡೆಲ್ಲಿನಲ್ಲಿ ಓದ್ತಿರುವಂಥವರು ಒಂದೊಂದು ಪೋಸ್ಟ್ ಸಿಕ್ಕರೂ ಸಾಕು, ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ, ಏನೋ ಒಂದು ಗಿಟ್ಟಿಸ್ಕೊಳ್ಳೋಣ, ನಾವು ಪರೀಕ್ಷೆ ಬರೆಯೋಣ, ಪಾಸ್ ಆಗೋಣ, ನಮ್ಮ ಫ್ಯಾಮಿಲಿಯನ್ನು, ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ನಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳಿ ತುಂಬ ಆತಂಕದಿಂದ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಶುರುವಿನಲ್ಲೇ ಅವ್ರಿಗೆ ಒಂದು ಅನ್ಯಾಯವನ್ನು ಮಾಡುವಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ಸರ್ಕಾರ ಈ ಕೂಡಲೇ ಈ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಯಾರು ಅಧಿಕಾರಿಗಳು ಈ ರೀತಿ ಈ ರೋಸ್ಟರ್ ನಿಯಮ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಕಣ್ತಪ್ಪಿನಿಂದ ಮಾಡಿದಾರೋ ಅಥವಾ ಬೇಕು ಅಂತ ಮಾಡಿದಾರೋ, ಅಕಸ್ಮಾತ್ ಇದನ್ನು ಬೇಕು ಅಂತ ಮಾಡಿದ್ರೆ ಅಂಥವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಹೋರಾಟವಾಗಿ, ಮತ್ತೆ ಬೀದಿಗಿಳಿದು ಹೋರಾಟವಾಗಿ, ಮತ್ತೆ ಚಳುವಳಿಯ ರೂಪ ಪಡ್ಕೊಳ್ಳುತ್ತೆ, ಮತ್ತೆ ಸಮುದಾಯದ ಒಳಗಡೆ ಬಿಕ್ಕಟ್ಟು ಶುರುವಾಗುವಂತಹ ಒಂದು ಸಂದರ್ಭ ಒದಗಿ ಬರ್ಬೋದು. ಅದ್ರ ಜೊತೆಗೆ ಈಗ ಏನು ಹಾಲಿ ಆಡಳಿತದಲ್ಲಿದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ, ಆ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ಎಲೆಕ್ಷನ್ನಲ್ಲಿ ತೀವ್ರವಾದ ಮುಖಭಂಗವನ್ನು ಅನುಭವಿಸುವಂತಹ ಕಾಲ ಬಂದರೂ ಬರ್ಬೋದು. ಹಾಗಾಗಿ ಅದನ್ನು ಈ ಕೂಡಲೇ ಸರಿಪಡಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಸಂವಿಧಾನ, ಜೈ ಸೇವಾಲಾಲ್.